ಉಜಿರೆ ತಂಡದಲ್ಲಿ ಆಡಿದಂತ 8 ಚೆಂಡುಗಳ ಮುಂದೆ ವಿಜಯಕ್ಕಾಗಿ ನೌಫಲ್ ರವರೇ 37 ಓಟದ ಅವಶ್ಯಕತೆ ಇದೆ. ಅಭಿಮಾನಿಗಳ ಮನದಲ್ಲಿರಬಹುದು ಎನ್ಎಂ ತಂಡ ಈ ಪಂದ್ಯವನ್ನು ಸುಲಭದಲ್ಲಿ ಗೆಲ್ಲಬಹುದು. ಆದರೆ ದಾಳಿಗಾರಿಕೆಯ ಲಯವನ್ನು ನೋಡಿದಾದರೆ ಚೇತನ್ ಆರಂಭಿಕ ಕ್ರಮಾಂಕ ದಾಳಿಗಾರಿಗೆ ಪವರ್ ಪ್ಲೇಯ ಚಾಲ್ತಿಯಲ್ಲಿದೆ. ತೌಫೀಕ್ ಆರಂಭಿಕ ದಾಂಡಿಗ ಎಸೆತಗಾರಿಕೆ ಭಾಗದಲ್ಲಿ, ಚೇತನ್ ಆರಂಭಿಕ ಪವರ್ ಪ್ಲೇ ಚಾಲ್ತಿಯ ಪ್ರಥಮ ಚೆಂಡು ಚಾಲ್ತಿಯಲ್ಲಿದೆ. ರೈಟ್ ಆರ್ಮ್ ಓವರ್ ವಿಕೆಟ್ ಮುಖೇನವಾಗಿ ಚೇತನ್ ಎಸೆಯಬೇಕಾಗಿದೆ. ತೌಫೀಕ್ ರವರ ಕಡೆಗೆ ಎನ್ಎಂ ಮಂಗಳೂರು ತಂಡದವರು ಬಲಿಷ್ಠ ಆಟಗಾರ ಪ್ರಥಮ ಚೆಂಡು ಶ್ರೇಷ್ಠ ಮಟ್ಟದ ದಾಳಿ, ಅದ್ಭುತ ಶೈಲಿಯ ಪ್ರಯತ್ನ ಮೆಚ್ಚಲೇಬೇಕಾಗಿದೆ, ಬೆನ್ನು ತಟ್ಟಲೇಬೇಕಾಗಿದೆ. ಮಂಗಳೂರು ಪರಿಸರ ಕಂಡಂತ ನಂಬರ್ 1 ವಿಕೆಟ್ ಕೀಪರ್ ಎಂದು ಪ್ರಸಿದ್ಧಿಯನ್ನು ಪಡೆದಂತ ಮನ್ಸೂರ್ ರಂಗಡಗ ಚಪ್ಪಾಲೆಯನ್ನು ಕೊಡಲೇಬೇಕಾಗಿದೆ. ತಂಡ ಯಾವುದಿರಲಿ ಈತನ ವಿಕೆಟ್ ಕೀಪರ್ಗೆ ಮೆಚ್ಚಲೇಬೇಕಾಗಿದೆ. ಅದ್ಭುತ ಶೈಲಿಯ ಪ್ರಯತ್ನವಿದು ಪ್ರೇಕ್ಷಕರನ್ನು ಕುಣಿದು ಕುಪ್ಪಳಿಸುವಂತೆ ಮಾಡಲಿಕ್ಕೆ ಕಾರಣ ರೋಚಕ ರೋಮಾಂಚಕಾರಿಕಟ್ಟದ ಪಂದ್ಯ. ಸಮಯ 1 ಗಂಟೆಯಾದ್ರೂ ಕೂಡ ಮೈದಾನವನ್ನು ಬಿಟ್ಟು ಕದಲದಂತ ಅಭಿಮಾನಿಗಳು ಕಾತರದಿಂದ ಕಾಯ್ತಿದ್ದಾರೆ. ಎನ್ಎಂ ಗೆಲ್ಲಬಹುದೇ, ಕೆಜಿಎಫ್ ಕಿಂಗ್ ಆಗಬಹುದೇ ಪ್ರಶ್ನೆಯಾಗಿ ನಿಂತುಕೊಂಡಿದೆ. ಆರಂಭಿಕ ಓವರ್ ಇದು ಪವರ್ ಪ್ಲೇಯ ಚಾಲ್ತಿಯ ಪ್ರಥಮ ಚೆಂಡು ಚುಕ್ಕಿಯಾಗುವುದರೊಂದಿಗೆ ತೌಫೀಕ್ ಜೊತೆಗೂಡುತ್ತ ಪ್ರಜ್ವಲ್ ಆರಂಭಿಕ ಪ್ರಥಮ ಓವರ್ನ ದ್ವಿತೀಯ ಚೆಂಡು ಕೂಡ ಚಾಲ್ತಿಯಲ್ಲಿ ಎಸೆತಗಾರಿಕೆ ಭಾಗದಲ್ಲಿ ಮತ್ತೆ ಚೇತನ್ ಎಸೆಯಬೇಕಾಗಿದೆ. ಯಾಟ್ರಿಕ್ ವಿಕೆಟ್ ಅನ್ನು ಕಬಳಿಸಿದ್ದಾದಲ್ಲಿ ಸರಿ ಬಂಟ್ವಾಳ ಇವರನ್ನು 1,000 ರೂಪಾಯಿ ನಗದು ಬಹುಮಾನ ಘೋಷಣೆಯಾಗುತ್ತಿದೆ. ಆರಂಭಿಕ ಓವರಿನ ದ್ವಿತೀಯ ಚೆಂಡು ರೈಟ್ ಆರ್ಮ್ ಓವರ್ ವಿಕೆಟ್ ಮುಖೇನವಾಗಿ ಸೇಬೇಕಾಗಿದೆ. ಮತ್ತೆ ಚೇತನ್ ತೌಫೀಕ್ ಅದ್ಭುತವಾಗಿರತಕ್ಕಂತ ಪ್ರಯತ್ನವಿದು, ಸೊಗಸಾಗಿರತಕ್ಕಂಥ ದಾಳಿ. ನಾ ಈ ಹಿಂದೆ ಹೇಳಿದೆ, ಯಾರು ಕೂಡ ಮೈದಾನವನ್ನು ಬಿಟ್ಟು ಕದಲುವಂತಿಲ್ಲ. ಕಾರಣ 37 ಕಡಿಮೆ ಮೊತ್ತವಾಗಿದ್ರು ಕೂಡ ದಾಳಿಗಾರರ ಲಯವನ್ನು ನೋಡುವುದಾದ್ರೆ ಇಂಥ ರೀತಿಯ ದಾಳಿಗಾರಿಕೆಯನ್ನ ಸಂಘಟಿಸಿದ್ದಾರೆ. 2 ಚೆಂಡುಗಳು ಕೂಡ ಚುಕ್ಕಿಯಾಗಿದೆ. ಆರಂಭಿಕ ಪವರ್ ಪ್ಲೇಯ ಲಾಭವನ್ನು ಯಾವ ತಂಡ ಪಡೆಯುತ್ತದೋ ಎಂಬುದನ್ನು ಕಾದುಕೊಳ್ಳಬೇಕಾಗಿದೆ. ಪ್ರಥಮ ಓವರಿನ ತೃತೀಯ ಚೆಂಡು ಚೇತನ್ ಎಸೆಯಬೇಕಾಗಿದೆ. ಎದುರಿಸಿ ಆಡುವಂತ ಆಟಗಾರ ತೌಫೀಕ್ ರವರ ಕಡೆಗೆ. ಇಲ್ಲಿ ಓವರಿನ ತೃತೀಯ ಚೆಂಡು ಓವರಿನ ತೃತೀಯ ಚೆಂಡು ಕೂಡ ಚಾಲ್ತಿಯಲ್ಲಿದೆ. ತೀರ್ಪುಗಾರಿಕೆಯನ್ನು ಬಿಟ್ಟು ಶ್ರೇಷ್ಠ ಮಟ್ಟದ ಪ್ರಯತ್ನ, ಸೊಗಸಾಗಿರತಕ್ಕಂಥ ದಾಂಡುಗಾರಿಕೆ. 1 ಓಟ. ಖಂಡಿತವಾಗಿಯೂ ಈ ಒಂದು ಕ್ರಿಕೆಟ್ ಕೂಟವನ್ನು ನಡೆಸಲು ಬಹಳಷ್ಟು ಪರಿಶ್ರಮವಿದೆ. ಹೇಳಿದಂತಲ್ಲ, ಬಾಯಲ್ಲಿ ಹೇಳಿದಂತಲ್ಲ, ಎಲ್ಲ ಟೀಕೆ ಟಿಪ್ಪಣಿಗಳನ್ನ ಕೇಳಿಕೊಂಡು ಮದ್ದಡ್ಕ ಮೈದಾನದಲ್ಲಿ ಒಂದು ದಾಖಲೆಯ ಕ್ರಿಕೆಟ್ ಕೂಟವನ್ನ ಐಸಿದಂತ ಕೀರ್ತಿ ಸಬೀರ್ ರವರಿಗೆ. ಸಬೀರ್ ರವರಿಗೆ ಚಪ್ಪಾಲೆಯನ್ನು ಕೊಡಲೇಬೇಕಾದ ಈ ಮೈದಾನದಲ್ಲಿ ಒಂದು ದಾಖಲೆಯ ಕ್ರಿಕೆಟ್ ಕೂಟವನ್ನ ಐಸಂತ ಕೀರ್ತಿ ಶಬೀರ್ ರವರಿಗೆ. ಆರಂಭಿಕ ಓವರ್ ಪವರ್ ಪ್ಲೇಯ ಚಾಲ್ತಿ ಪ್ರಜ್ವಲ್ ಜನಾರ್ದನ್ ಆಡುವುದರಲ್ಲಿ ರೈಟ್ ಆರ್ಮ್ ಓವರ್ ವಿಕೆಟ್ ಮುಖೇನವಾಗಿ ಆರಂಭಿಕ ಪ್ರಥಮ ಓವರಿನ 4ನೇ ಚೆಂಡು ಚೇತನ್ ಎಸೆಯುವ ಶ್ರೇಷ್ಠ ಮಟ್ಟದ ಪ್ರಯತ್ನ. ಮನವಿಯಿತ್ತು. ಆದರೆ ಇಲ್ಲಿ ಲೆಗ್ ಬೈಸ್ ಮುಖೇನ 1 ಓಟಗಳ ಸೇರ್ಪಡೆ. ತಂಡದ ಒಟ್ಟು ಮೊತ್ತ ಗಳಿಕೆಯಲ್ಲಿ ಬಂದಿದೆ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ 2-4 ಚೆಂಡುಗಳಾಟ ಮುಕ್ತಾಯವಾಗಿದೆ. ಅಭಿಮಾನಿಗಳ ಮಹಾಪೂರಕ ಮಂಗಳೂರು ಪರಿಸರ ಕಂಡಂತ ಶಿಸ್ತಿನ ಬಲಿಷ್ಠ ತಂಡವಾಗಿ ಎನ್ಎಂ ಮಂಗಳೂರು ಆಗಿದೆ. ಕೆಜಿಎಫ್ ಕಿಂಗ್ ಎಂದು ಪಡೆದಂತ ಬಶೀರ್ ರವರ ಮಾಲಕತ್ವದ ಮತ್ತೊಂದು ಬಲಿಷ್ಠ ತಂಡವಾಗಿದೆ. ಮಕ್ಕಳು ಮಲಗದೆ ಪಂದ್ಯವನ್ನು ವೀಕ್ಷಿಸುವಾಗ ಇದು ಬೆಳ್ತಂಗಡಿಯ ಮಣ್ಣು, ಬೆಳ್ತಂಗಡಿಯ ಮದ್ದಡ್ಕದಲ್ಲಿ ದಾಖಲೆಯನ್ನು ಬರೆಯುವ ತಂಡ ಯಾವುದು? ಆರಂಭಿಕ ಓವರಿನ 4 ಚೆಂಡುಗಳ ಮುಕ್ತಾಯ. ಪವರ್ ಪ್ಲೇ 5ನೇ ಚೆಂಡು ಚೇತನ್ ಭೂಮಿ ತಾಯಿಗೆ ಬಳಿತ ರೈಟ್ ಆರ್ಮ್ ಓವರ್ ವಿಕೆಟ್ ಮುಖೇನವಾಗಿ ತೌಫೀಕ್ ರವರ ಕಡೆಗೆ. ಎನ್ಎಂ ಮಂಗಳೂರು ತಂಡದ ಆಧಾರ ಸ್ತಂಭ, ಭರವಸೆ ಆಟಗಾರ. 5ನೇ ಚೆಂಡು ಶ್ರೇಷ್ಠ ಮಟ್ಟದ ದಾಳಿ, ಉರಿ ಚೆಂಡುವಿನ ದಾಳಿ, ನೆಲ ಮಟ್ಟದ ದಾಳಿ. ಚೆಂಡಿಗೂ ದಂಡಿಗೂ ನಿಕಟ ಸಂಪರ್ಕವನ್ನ ಇಲ್ಲಿ ಕಾಣ್ತಾ ಇಲ್ಲ. ಯಾವುದೇ ಓಟಕ್ಕೆ ಅವಕಾಶವನ್ನ ಬಿಟ್ಟು ಕೊಟ್ಟಿಲ್ಲ. ಯಾಕಾಗಿ ಈತನಿಗೆ ಆರಂಭಿಕ ಓವರ್ ಕೊಟ್ಟಿದ್ರು. ಈ ಆರಂಭಿಕ ಕೊಟ್ಟಂತ ಜವಾಬ್ದಾರಿ ಅತಿ ಸುಂದರವಾಗಿ ನಿಭಾಯಿಸ್ತಾರೆ. 5 ಚೆಂಡುಗಳ ಮುಂದೆ ಬಿಟ್ಟು ಕೊಟ್ಟಿದ್ದು ಕೇವಲ 2 ಓಟವಾಗಿದ್ರೆ ಆರಂಭಿಕ ಪ್ರಥಮ ಓವರಿನ ಕೊನೆಯ ಚೆಂಡು ಕೂಡ ಚಾಲ್ತಿದೆ. ರೋಚಕ ರೋಮಾಂಚನಕಾರಿಕಟ್ಟದ ಪಂದ್ಯವಾಗಿದ್ರೆ ಆರಂಭಿಕ ಪ್ರಥಮ ಓವರಿನ ಕೊನೆಯ ಚೆಂಡು ಎಸೆಯಬೇಕಾಗಿದೆ ಚೇತನ್ ತೌಫೀಕನ ಕಡೆಗೆ. ಜವಾಬ್ದಾರಿತ ಆಟವನ್ನ ನಿಭಾಯಿಸಲೇಬೇಕಾದಂತ ಸಮಯ, ಜೊತೆಯಾಟಗಳ ಅವಶ್ಯಕತೆ ಖಂಡಿತ ಇದ್ದೇ ಇದೆ. ಪ್ರಥಮ ಓವರಿನ ಕೊನೆಯ ಚೆಂಡು ಚೇತನ್ ಶ್ರೇಷ್ಠ ಮಟ್ಟದ ಎಸೆತಗಾರಿಕೆ. ಚೆಂಡು ನೇರವಾಗಿ ದಾಂಡುಗಾರನ ಕಾಲಿಗೆ ಬಡಿಯುವುದರೊಂದಿಗೆ ಲೆಗ್ ಬೈಸ್ ಮುಖೇನ 1 ಓಟ. ಓವರ್ ಸಂಖ್ಯೆ 1 ಮುಕ್ತಾಯ. ಪ್ರಥಮ ಓವರ್ ಮುಕ್ತಾಯ. ತಂಡದ ಗಳಿಕೆಯಲ್ಲಿ 1 ಮೊತ್ತ ಬಂದಿದೆ. 3-3 ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಎನ್ಎಂ ಮಂಗಳೂರು ತಂಡ.